ವೆಲ್ಕಮ್ ಟು ಕೆ ಎನ್ ಎಜುಕೇಷನ್. ಇಂದಿನ ಭಾಗದಲ್ಲಿ ನಾವು ಆ್ಯಕ್ಷನ್ ಪೊಟೆನ್ಷಿಯಲ್ ನೋಡಿದ್ವಿ, ನರ್ವ್ ಫೈಬರ್ ನೋಡಿದ್ವಿ ಮತ್ತು ನರ್ವ್ ಸೆಲ್ ಬಗ್ಗೆ ನೋಡಿದ್ವಿ, ಇಂಟ್ರೊಡಕ್ಷನ್ ಬಗ್ಗೆ ನೋಡಿದ್ವಿ. 4 ಭಾಗಗಳು ಆಲ್ರೆಡಿ ಆಗಿದೆ. ಸೊ ನೋಡಿಲ್ಲ ಅಂತಂದರೆ ಅದನ್ನು ನೋಡಿ ಆಮೇಲೆ ಈ ಭಾಗಕ್ಕೆ ಬನ್ನಿ. ಓಕೆ, ಸೊ ನಿಮ್ಮ ಪ್ರಿಪ್ರೇಷನ್ನ ನೀವು ಈಗಲಿಂದನೇ ಸ್ಟಾರ್ಟ್ ಮಾಡಿದರೆ ಇದು ಬೆಟರ್ ಆಗುತ್ತೆ. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಪಾರ್ಟ್ 5 ಇನ್ ದಟ್ ಸಿನಾಪ್ಸ್. ಸಿನಾಪ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಇದರಲ್ಲಿ ಏನಿಲ್ಲ, ಫಿಸಿಕಲಿ ಟಚ್ ಆಗಿಲ್ಲ. ಸೊ ಒನ್ ನರ್ವ್ ಎಂಡ್ ಮತ್ತು ಇನ್ನೊಂದು ನರ್ವ್ ಬಿಗಿನಿಂಗಿಗೆ ಫಿಸಿಕಲಿ ಟಚ್ ಆಗಿಲ್ಲ. ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸಮ್ ಗ್ಯಾಪ್. ಓಕೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸಮ್ ಗ್ಯಾಪ್. ಸೊ ಅದನ್ನು ನಾವು ಗ್ಯಾಪ್ ಜಂಕ್ಷನ್ ಅಂತೇವೆ. ಓಕೆ, ಅದನ್ನು ನಾವೇನಂತೇವೆ, ಗ್ಯಾಪ್ ಜಂಕ್ಷನ್. ಗ್ಯಾಪ್ ಜಂಕ್ಷನಲ್ಲಿ 2 ರೀತಿ ಸಿನಾಪ್ಸ್ ಆಗುತ್ತೆ. ನಾವು ಅದನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ಲಿ ವಿಲ್ ಡಿಸ್ಕಸ್ ಅಬೌಟ್ ದ ಸಿನಾಪ್ಸಲ್ಲಿ ನಾವು ಫಸ್ಟ್ ಏನು ನೋಡಬೇಕು, ಪ್ರೀ ಸಿನಾಪ್ಟಿಕ್ ನ್ಯೂರಾನ್ ಅಂತೇಳಿದರೆ ಏನು, ನೆಕ್ಸ್ಟ್ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಅಂತೇಳಿದರೆ ಏನು, ಮೂರನೇದು ಸಿನಾಪ್ಸ್ ಅಂತೇಳಿದರೆ ಏನು, ಇದರಲ್ಲಿ ಸಿನಾಪ್ಟಿಕ್ ಕ್ಲೆಫ್ಟ್ ಅಂತಂದ್ರೇನು ಅಂತ ಹೇಳ್ತೇನೆ, ಸಿನಾಪ್ಟಿಕ್ ಕ್ಲೆಫ್ಟ್ ಅಂತಂದರೆ ಏನು ಅಂತ ಹೇಳ್ತೇನೆ. ಮತ್ತು 4ನೇದಾಗಿ ಕ್ಲಾಸಿಫಿಕೇಷನ್ನ ನೋಡ್ತಾ ಹೋಗೋಣ. 5ನೇದಾಗಿ ನಾವೇನು ನೋಡ್ತಾ ಹೋಗೋಣ, ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ನೋಡ್ತಾ ಹೋಗೋಣ. ಲಾಸ್ಟ್ ನಾವೇನು ಮಾಡ್ತೀವಿ, ನ್ಯೂರೋ ಟ್ರಾನ್ಸ್ಮಿಟರ್ಸಲ್ಲಿ ಕ್ಲಾಸಿಫಿಕೇಷನಲ್ಲಿ ಬರುತ್ತೆ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಕ್ಲಾಸಿಫಿಕೇಷನಲ್ಲಿ ಬಂದಾಗ ಅಲ್ಲಿ ಏನು ಮಾಡಬೇಕಾಗಿರುತ್ತೆ, ಕಾಲಮ್ಸ್ನ ಮಾಡಿಬಿಟ್ಟು ಯಾವ ಈ ಕ್ಯಾಟಗರಿಗೆ ಸೇರುತ್ತೆ ಮತ್ತು ಇನ್ಯಾವ ನ್ಯೂರೋ ಟ್ರಾನ್ಸ್ಮಿಟರ್ ಬೇರೆ ಕ್ಯಾಟಗರಿಗೆ ಸೇರುತ್ತೆ, ಅದನ್ನು ನಾನಿಲ್ಲಿ ಕಾಲಮ್ ವೈಸ್ ಹಾಕಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಎಂಡ್ ತನಕ ನೋಡ್ದಲೇ ಹೋಗಬೇಡಿ. ಯಾಕಂತಂದರೆ ಸುಮ್ಮನೆ ನೋಡ್ತಾನೂ ಇದ್ದರೆ ನಿಮಗೆ ಅಷ್ಟೊಂದು ಇದಾಗಲ್ಲ, ದಟ್ ಮೀನ್ಸ್ ಎಫೆಕ್ಟಿವ್ ಅನಿಸಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಒಂದು ಸ್ವಲ್ಪ ನೋಟ್ಸನ್ನು ಹಾಗೆ ಜೊತೆಲೇ ಮಾಡಿಕೊಂಡ್ರೆ, ಭಾಗ 1ರಿಂದನೂ ನಾನು ನೋಟ್ಸ್ ನೀಟಾಗಿ ಮಾಡ್ಕೊಳ್ತಾ ಬಂದಿದ್ದೀನಿ. ನೀವು ಕರೆಕ್ಟಾಗಿ ನೋಟ್ಸನ್ನು ಮಾಡಿಕೊಂಡ್ರೆ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಓಕೆ, ಸೊ ವಿಲ್ ಮೂವ್ ಆನ್ ಟು ದ ಆಬ್ಜೆಕ್ಟಿವ್ಸ್ ವಾಟ್ ವಿ ಹ್ಯಾವ್ ಮೆನ್ಷನ್ಡ್ ಹಿಯರ್. ಓಕೆ, ಯಾವ ಒಂದು ಮೆನ್ಷನ್ ಮಾಡಿದನೋ ಅದ್ರ ಬೇಸಿಸ್ ಮೇಲೆ ನೋಡ್ತಾ ಹೋಗೋಣ. ರೈಟ್, ಸಿ ಪ್ರೀ ಸಿನಾಪ್ಟಿಕ್ ನ್ಯೂರಾನ್ ಅಂತ ಹೇಳಿದರೆ, ನೀವೇನು ಹೇಳ್ಬೋದು, ಸಿನಾಪ್ಸ್ ಹತ್ರ ಹೋಗ್ತಾ ಇರ್ತಕ್ಕಂಥ ಆಕ್ಸಾನ್ಸ್. ರೈಟ್, ಸೊ ಇಲ್ಲಿ ಬರೆದ್ಬಿಡ್ತೀನಿ ನಿಮಗೆ ನೀಟಾಗಿ ಅರ್ಥ ಆಗಲಿಕ್ಕೆ. ಓಕೆ, ಸೊ ದಿಸ್ ಒನ್ ನೀವೇನಂತೇಳಿ, ದಿಸ್ ಈಸ್ ನಥಿಂಗ್ ಬಟ್ ದ ಪ್ರೀ ಸಿನಾಪ್ಟಿಕ್ ನ್ಯೂರಾನ್. ಏನಿದು ಪ್ರೀ ಸಿನಾಪ್ಟಿಕ್ ನ್ಯೂರಾನ್? ಇಲ್ಲಿರತಕ್ಕಂಥದ್ದು ಏನು, ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್. ಓಕೆ, ಸೊ ದಿಸ್ ಈಸ್ ದ ಪ್ರೀ ಸಿನಾಪ್ಟಿಕ್ ಟರ್ಮಿನಲ್ ಬಟನ್. This one is post synaptic neuron. ಓಕೆನಾ? ಸಿ ಪ್ರೀ ಸಿನಾಪ್ಟಿಕ್ ಟರ್ಮಿನಲ್ ಬಟನು ಮತ್ತು ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್. ಇದರಲ್ಲಿ ಪ್ರೀ ಸಿನಾಪ್ಟಿಕ್ಕಲ್ಲಿ ನಿಮ್ಗೆ ಏನೇನು ಕಾಣುತ್ತೆ, ಮೈಟೋಕಾಂಡ್ರಿಯಾಸ್ ಇದೆ. ಓಕೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಮೈಟೋಕಾಂಡ್ರಿಯಾಸ್. And there is a presence of vesicles. Okay, there is a presence of what? There is a presence of vesicles ಒಳಗಡೆ ಏನಿದೆ, there is a presence of neurotransmitters. ವೆಸಿಕಲ್ಸ್ನ ಒಳಗಡೆ ಇರೋದು ನ್ಯೂರೋಟ್ರಾನ್ಸ್ಮಿಟರ್ಸ್. ವೆಸಿಕಲ್ಸ್ ಅಂತಂದ್ರೇನು, ಸಿ ಈ ನ್ಯೂರಾನ್ ಏನಿದೆ, ಪ್ರೀ ಸಿನಾಪ್ಟಿಕ್ ನ್ಯೂರಾನ್ ಅಥವಾ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಇದು ಮೆಂಬ್ರೇನ್ ಏನು ಒಳಗೊಂಡಿದೆ ಅಲ್ಲ, ಸೊ ದಿಸ್ ಮೆಂಬ್ರೇನ್, ಈ ಮೆಂಬ್ರೇನು ಥರನೇ ಏನಾಗಿರುತ್ತೆ, ಒಂದು ವೆಸಿಕಲ್ಸ್ ಇರುತ್ತೆ. ವೆಸಿಕಲ್ಸ್ ಅಂದರೆ ರೌಂಡ್ ಬೌಂಡೆಡ್. ಓಕೆ, ರೌಂಡ್ ಬೌಂಡೆಡ್ ವೇರ್ ಇಟ್ ಈಸ್ ಸ್ಟೋರ್ಡ್ ಸಮ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಗೋದು ಕೂಡ
ಟರ್ಮಿನಲ್ ಏರಿಯಾದಲ್ಲಿ. ಓಕೆ, ಟರ್ಮಿನಲ್ ಆಕ್ಸೋನಲ್ಲಿ. ಸಿ ಇಂಪಲ್ಸಸ್ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ? ಇಂಪಲ್ಸಸ್ಸು ಸೆಲ್ ಬಾಡಿಯಿಂದ ಎಲ್ಲಿಗೆ ಬರ್ತಾ ಇದೆ? ಟರ್ಮಿನಲ್ ಬಟನ್ಗೆ ಬರ್ತಾ ಇದೆ. ಕರೆಕ್ಟಾ? ಟರ್ಮಿನಲ್ ಬಟನ್ಗೆ ಬರ್ತಾ ಇದೆ ಅಂದರೆ ಇಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಇದೆ. ಎಲೆಕ್ಟ್ರಿಕಲ್ ಇಂಪಲ್ಸ್ ಅಂತನಾದರೂ ಅನ್ನಿ ಅಥವಾ ಆ್ಯಕ್ಷನ್ ಪೊಟೆನ್ಷಿಯಲ್ ಅಂತನಾದರೂ ಅನ್ನಿ. ಓಕೆ, ಸೊ ಆ್ಯಕ್ಷನ್ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರಿಕಲ್ ಸಿಗ್ನಲ್ ಅಂತನಾದರೂ ಅನ್ನಿ. ಎಲೆಕ್ಟ್ರಿಕಲ್ ಸಿಗ್ನಲ್ಸು ಸೆಲ್ ಬಾಡಿ ಮೂಲಕ ಎಲ್ಲಿಗೆ ಬರ್ತಾ ಇದೆ? ಆಕ್ಸಾನ್ಸಿಗೆ ಬರ್ತಾ ಇದೆ. ಎಲ್ಲಿಗೆ? ಟರ್ಮಿನಲ್ ಎಂಡ್ಗೆ ಬರ್ತಾ ಇದೆ. ಟರ್ಮಿನಲ್ ಎಂಡ್ಗೆ ಬಂದುಬಿಟ್ಟು ಏನು ಮಾಡುತ್ತೆ? ಒಂದು ಡೈರೆಕ್ಟಾಗಿ ಹೋದರೆ ಎಲೆಕ್ಟ್ರಿಕಲ್ ಸಿನಾಪ್ಸ್ ಅಂತ ಅಂತೇವೆ, ಅಥವಾ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಏನಾದರೂ ಕೆಮಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆದರೆ ಅದನ್ನು ನಾವೇನಂತ ಅಂತೇವೆ? ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಗುತ್ತೆ. ಓಕೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮೂಲಕ ತನ್ನ ಇನ್ಫಾರ್ಮೇಷನ್ನ ಮುಂದಿರ್ತಕ್ಕಂತಹ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ಗೆ ಸೆಂಡ್ ಮಾಡುತ್ತೆ. ರೈಟ್? ಸೊ ಇಲ್ಲೇನಿದೆ? ಇಲ್ಲಿರೋದು ಏನು? ನ್ಯೂರೋ ಟ್ರಾನ್ಸ್ಮಿಟರ್ಸ್. ಇಲ್ಲಿರೋದು ಓಕೆ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಮತ್ತು ಅದರ್ ಆರ್ಗನೆಲ್ಲೆಸ್ ಇರುತ್ತೆ. ಓಕೆ, ಸಮ್ ಚಾನಲ್ಸ್ ಕೂಡ ಓಪನ್ ಇರುತ್ತೆ. ಓಕೆ, ಸೊ ಹಿಯರ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ವಾಟ್? ಕ್ಯಾಲ್ಶಿಯಂ ಚಾನಲ್. ಓಕೆ, ಸೊ ಇದು ಯಾವ ರೀತಿ ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ ಎಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆ, ಡೆಫಿನೇಷನ್ನ ಬರ್ತಾ ಹೋಗೋಣ. ಪ್ರೀ ಸಿನಾಪ್ಟಿಕ್ ನ್ಯೂರಾನ್. Presynaptic neuron is the neuron in which its presynaptic terminal end of axon is placed where electrical signal or you can say that is action potential is converted into a chemical signal. ಸೊ ನೀವು ಈ ಥರನಾದರೂ ಹೇಳಿ, ಅಥವಾ ಇನ್ನೊಂದು ಡೆಫಿನೇಷನ್ಸ್ ಇದೆ. ಇನ್ನೊಂದು ಡೆಫಿನೇಷನ್ ಹೇಳಬೇಕು ಅಂತಂದರೆ ಪ್ರೀಸಿನಾಪ್ಟಿಕ್ ನ್ಯೂರಾನ್ transmits the signal towards a synapse. So this one is nothing but what? Presynaptic neuron. Okay, so next postsynaptic neuron ಅಂತಂದರೆ ಅಲ್ಲಿ ಏನು ಹೇಳಿದ್ದೆ ನಾನು? ಸೊ ದಿಸ್ ಈಸ್ ದ ಪ್ರೀಸಿನಾಪ್ಟಿಕ್ ನ್ಯೂರಾನ್ ಆ್ಯಂಡ್ ದಿಸ್ ಈಸ್ ವಾಟ್? ದಿಸ್ ಈಸ್ ದ postsynaptic neuron. ಇಲ್ಲಿ ಏನಿದೆ? ಮೈಟೋಕಾಂಡ್ರಿಯಾಸ್ ಇದೆ, ಮತ್ತು ವೆಸಿಕಲ್ಸಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇದೆ, ಮತ್ತು ಇನ್ನೇನಿದೆ? ಸಮ್ ಆರ್ಗನೆಲ್ಲೆಸ್ ಮತ್ತು ಕ್ಯಾಲ್ಶಿಯಂ ಚಾನಲ್ಸ್ ಇದೆ. ರೈಟ್? ಸೊ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನಲ್ಲಿ ಏನಿದೆ? ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ರಿಸೆಪ್ಟಾರ್ಸ್ ಇರುತ್ತೆ. ಓಕೆ, ಏನಿದೆ ಇಲ್ಲಿ? ರಿಸೆಪ್ಟಾರ್ಸ್ ಇರುತ್ತೆ. ಸಿ ಈ ರಿಸೆಪ್ಟಾರ್ಸಲ್ಲಿ ದ ರಿಸೆಪ್ಟಾರ್ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್. ಈ ರಿಸೆಪ್ಟಾರ್ ಏನಿಂದ ಮಾಡಲ್ಪಟ್ಟಿದೆ? ಪ್ರೋಟೀನ್ಸಿಂದ ಮಾಡಲ್ಪಟ್ಟಿದೆ. ಓಕೆ, ಸೊ ಈ ಜಾಗ ಏನು ಕಾಣ್ತಾ ಇದೆ ಅಲ್ಲ ನಿಮಗೆ, ಈ ಜಾಗ. ಓಕೆ, ಸೊ ದಿಸ್ ಸ್ಪೇಸ್ ವಿಲ್ ಬಿ ಕಾಲ್ಡ್ ಆಸ್ ಸಿನಾಪ್ಟಿಕ್ ಕ್ಲೆಫ್ಟ್. ವಾಟ್ ಯು ಕಾಲ್? ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೇವೆ. ಓಕೆನಾ? ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೇವೆ. ಆ ರೀತಿ ಜಂಕ್ಷನ್ನ ಪ್ರೊವೈಡ್ ಮಾಡಿ, ನ್ಯೂರಾನ್ಸ್ನ ಮಧ್ಯದಲ್ಲಿ ಜಂಕ್ಷನ್ನ ಪ್ರೊವೈಡ್ ಮಾಡಿ ಒಂದು ಸಿಗ್ನಲ್ಸ್ನ ಪಾಸೇಜ್ ಮಾಡಲಿಕ್ಕೆ ಇರೋವಂಥ ಒಂದು ಪ್ರೊಸೆಸ್ನ ನಾವೇನಂತೀವಿ? ಸಿನಾಪ್ಸ್ ಅಂತ ಅಂತೀವಿ. ಓಕೆ, ಸೊ ಪ್ರೊಸೆಸ್ನ ನಾವು ಸಿನಾಪ್ಸ್ ಅಂತೇವೆ. ಪ್ರೊಸೆಸ್ನ ನಾವು ಸಿನಾಪ್ಸ್ ಅಂತೇವೆ. ಆ್ಯಂಡ್ ಜಾಗವನ್ನು ನಾವೇನಂತ ಕರಿತೇವೆ? ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೇವೆ. ಓಕೆ, ಸೊ ಇದರಲ್ಲಿ ಏನಿದೆ? ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನಲ್ಲಿ ರಿಸೆಪ್ಟಾರ್ಸ್ ಇದೆ. ಓಕೆ,
ಸೊ ಬರಿತಾ ಹೋಗೋಣ ನಾನು. ಡೆಫಿನೇಷನ್: ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್. ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಏನು? ಇದು ಒಂದು ನ್ಯೂರಾನ್ ಏನನ್ನು ಇದು ಮಾಡುತ್ತೆ, ಇದು ಆ್ಯಕ್ಸಾನಿಂದ ಬರ್ತಿರ್ತಕ್ಕಂಥ ಆ್ಯಕ್ಸಾನ್ ಆರ್ ಸೆಲ್ ಬಾಡಿ ಆಗಿರ್ಬೋದು, ಆ್ಯಕ್ಸಾನ್ ಆಗಿರ್ಬೋದು, ಅಥವಾ ಡೆಂಡ್ರೈಟ್ಸ್ ಆಗಿರ್ಬೋದು, ಯಾವುದ್ರದ್ದು ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ದು. ಓಕೆ, ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನಲ್ಲಿ ಇರ್ತಕ್ಕಂತಹ ಆ್ಯಕ್ಸಾನ್ ಆಗಿರ್ಬೋದು, ಸೆಲ್ ಬಾಡಿ ಆಗಿರ್ಬೋದು, ಅಥವಾ ಡೆಂಡ್ರೈಟ್ಸ್ ಆಗಿರ್ಬೋದು, ಏನು ಮಾಡುತ್ತೆ ಇದು? ವೇರ್ at the place of the receiving, ಏನು ಮಾಡುತ್ತೆ ಇದು? ರಿಸೀವ್ ಮಾಡ್ಕೊಳ್ಳುತ್ತೆ. ಏನನ್ನು? ರಿಸೀವ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸಸ್, ಎಲೆಕ್ಟ್ರಿಕಲ್ ಸಿಗ್ನಲ್ಸನ್ನು ತನ್ನ ಮೂಲಕ, ಓಕೆ, ತನ್ನ ಮೂಲಕ ಏನು ಮಾಡ್ಕೊಳ್ಳುತ್ತೆ? ತಗೊಳ್ಳುತ್ತೆ. ಆ್ಯಕ್ಷನ್ ಪೊಟೆನ್ಷಿಯಲ್. ಪ್ರಿಸಿನಾಪ್ಟಿಕ್ ನ್ಯೂರಾನ್ ಯಾವುದ್ರ ಬೇಸಿಸ್ ಮೇಲೆ ಕಳಿಸ್ತಾ ಇದೆ, ಅದ್ರ ಬೇಸಿಸ್ ಮೇಲೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆದರೂ ತೊಗೋಬೋದು, ಅಥವಾ ಕೆಮಿಕಲ್ ಸಿಗ್ನಲ್ಸ್ ಆದರೂ ತೊಗೋಬೋದು. ಕೆಮಿಕಲ್ ಸಿಗ್ನಲ್ಸ್ ಅಂತಂದರೆ ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ತೊಗೋಬೋದು. ಓಕೆನಾ? ಇದು ಅರ್ಥ ಆಯಿತು ಅಂದ್ಕೊತೀನಿ. ಸೊ ಇನ್ನೊಂದು ರೀತಿ ನಾವು ಡೆಫಿನೇಷನ್ ಏನಂತ ಬರಿಬೋದು, ಇದನ್ನು ನಾವು ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ it transmits the signal away from the ಸಿನಾಪ್ಸ್ನ ಬಿಟ್ಟು ಈ ಕಡೆ ಬರ್ತಾ ಇರ್ತಕ್ಕಂಥದ್ದನ್ನ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಅಂತ ಅಂತೇವೆ. ಪ್ರೀ ಸಿನಾಪ್ಟಿಕ್ ನ್ಯೂರಾನ್ ಅಂತಂದರೆ ಯಾವ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸು ಟುವರ್ಡ್ಸ್ ಹೋಗ್ತಾ ಇದೆ, ಟುವರ್ಡ್ಸ್ ಸಿನಾಪ್ಸ್ ಕಡೆ ಹೋಗ್ತಾ ಇದೆ, ಅದನ್ನು ನಾವೇನಂತ ಅಂತೇವೆ? ಪ್ರೀ ಸಿನಾಪ್ಟಿಕ್ ನ್ಯೂರಾನ್ ಅಂತ ಹೇಳ್ತೇವೆ. ಇದು ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಡೆಫಿನೇಷನ್ ಆಫ್ ದ ಸಿನಾಪ್ಸ್ ನೋಡ್ತಾ ಹೋಗೋಣ. ಸಿ, ಡೆಫಿನೇಷನ್ ಆಫ್ ದ ಸಿನಾಪ್ಸ್ is the junction. ಎಂಥ ಜಂಕ್ಷನ್ ಅದು? ಎಂಥ ಜಂಕ್ಷನು? ಫಿಸಿಯೋಲಾಜಿಕಲ್ ಜಂಕ್ಷನ್. ಓಕೆ, ಫಿಸಿಯೋಲಾಜಿಕಲ್ ಜಂಕ್ಷನ್ ಬಿಟ್ವೀನ್ ದ ಯಾವೆರಡರ ಮಧ್ಯೆ? ಟೂ ನ್ಯೂರಾನ್ಸ್ನ ಮಧ್ಯದಲ್ಲಿ ಇರ್ತಕ್ಕಂಥ ಜಂಕ್ಷನನ್ನು ನಾವೇನಂತ ಅಂತೇವೆ? ಸಿನಾಪ್ಸ್ ಅಂತ ಅಂತೇವೆ. ಇದೇನಾಗಿರಲ್ಲ, ಫಿಸಿಕಲಿ ಕಾಂಟ್ಯಾಕ್ಟ್ ಫುಲ್ಲಿ ಇರಲ್ಲ. ಓಕೆ, ದೇರ್ ಇಸ್ ನೋ ಸ್ಟ್ರಕ್ಚರಲ್ ಕಾಂಟ್ಯಾಕ್ಟ್, ಅನಾಟಮಿಕಲ್ ಕಾಂಟ್ಯಾಕ್ಟ್ ಇರಲ್ಲ. ದೇರ್ ಇಸ್ ನೋ ಪ್ರೆಸೆನ್ಸ್ ಆಫ್ anatomical contact. Okay, there is no anatomical contact. But how it is? It is physiological contact. There is a presence of what? There is a presence of physiological contact. There is a presence of what? Physiological contact. Okay, so this is nothing but what? Synapse. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ನಾವೇನು ನೋಡ್ತಾ ಹೋಗೋಣ? ಕ್ಲಾಸಿಫಿಕೇಷನ್ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಕ್ಲಾಸಿಫಿಕೇಷನಲ್ಲಿ ಫಸ್ಟ್ ಬೇಸ್ಡ್ ಆನ್ ವಿ ವಿಲ್ ಸಿ ದ ಬೇಸ್ಡ್ ಆನ್ ದ ಆ್ಯಕ್ಸಾನ್ ಎಂಡ್ ಸೈಟ್. ಆ್ಯಕ್ಸಾನ್ ಎಂಡ್ ಸೈಟ್ನ ಬೇಸಿಸ್ ಮೇಲೆ ನಾವು ಯಾವ್ಯಾವ ರೀತಿ ಕ್ಯಾಟಗರೈಸ್ ಮಾಡ್ಬೋದು ಅಂತ. ಸಿ, ಆ್ಯಕ್ಸಾನ್ ಟರ್ಮಿನಲ್ ಎಂಡ್ ಇದೆಯಲ್ಲ, ಆ ಟರ್ಮಿನಲ್ ಎಂಡ್ ಏನಾದರೂ ಸೆಲ್ ಬಾಡಿ ಮೇಲೆ ಬಿದ್ದರೆ ಅದನ್ನು ಆ್ಯಕ್ಸೋಸೊಮ್ಯಾಟಿಕ್. ಸೆಲ್ ಬಾಡಿ ಆಫ್ ದ ನ್ಯೂರಾನ್ ನಾವೇನಂತ ಕರಿತೀವಿ? ಸೋಮ ಅಂತನಾದರೂ ಕರಿತೀವಿ, ಅಥವಾ ಸೆಲ್ ಬಾಡಿ ಅಂತನಾದರೂ ಕರಿತೀವಿ. ಕರೆಕ್ಟಾ? ಸಿ, ಆ್ಯಕ್ಸಾನ್ ಪ್ರೀ ಸಿನಾಪ್ಟಿಕ್ ನ್ಯೂರಾನ್ನ ಆ್ಯಕ್ಸಾನ್ ಟರ್ಮಿನಲ್ ಬಟನ್ ಏನಾದರೂ ನೆಕ್ಸ್ಟ್ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ನ ಸೆಲ್ ಬಾಡಿ ಮೇಲೆ ಬಿದ್ದರೆ ಅದನ್ನು ನಾವೇನಂತ ಕರಿತೇವೆ? ಆ್ಯಕ್ಸೋಸೊಮ್ಯಾಟಿಕ್ ಅಂತ ಕರಿತೇವೆ. ಓಕೆ, ಸೊ ವಿಲ್ ರೈಟ್ ಫಸ್ಟ್ ಒನ್, ದಟ್ ಈಸ್ ಆ್ಯಕ್ಸೋಸೊಮ್ಯಾಟಿಕ್ ಸಿನಾಪ್ಸ್. Axosomatic synapse. Axosomatic synapse means here in which
the synapse in which axon of one neuron ends on soma, or you can say that is cell body of another neuron. ಇಲ್ಲಿ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ ಅಂತಂದರೆ ನಿಮ್ಗೆ ಅರ್ಥ ಆಗಬೇಕು. ಪ್ರೀ ಸಿನಾಪ್ಟಿಕ್ ನ್ಯೂರಾನಿಂದ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ಗೆ ಏನಾಗಿದೆ, ಒಂದ್ರ ಮೇಲೊಂದು ರೀಪ್ಲೇಸ್ ಆಗಿದೆ. ಓಕೆ, ಸೊ ಒಂದ್ರ ಮೇಲೊಂದು ಪ್ಲೇಸ್ ಆಗಿದೆ. ಓಕೆನಾ? ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ next in that axosomatic we have saw. Next we will see that axodendritic ಅಂದರೆ ನಾನು ಹೇಳೋಕ್ಕಿಂತ ಮುಂಚೆನೇ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಆಕ್ಸಾನ್ ಟರ್ಮಿನಲ್, ಪ್ರೀ ಸಿನಾಪ್ಟಿಕ್ ಆಕ್ಸಾನ್ ಟರ್ಮಿನಲ್ ಬಟನ್ ಏನಾದರೂ ಯಾವುದ್ರ ಮೇಲೆ, ಡೆಂಡ್ರೈಟ್ಸ್ ಮೇಲೆ, ಪೋಸ್ಟ್ ಸಿನಾಪ್ಟಿಕ್ ಡೆಂಡ್ರೈಟ್ ಮೇಲೆ ಇದ್ದರೆ, ಓಕೆ, ಫಿಸಿಯೋಲಾಜಿಕಲ್ ಜಂಕ್ಷನ್ ಪ್ರೆಸೆಂಟ್ ಇದ್ದರೆ ಅದನ್ನು ನಾವೇನಂತ ಕರಿತೇವೆ, ಆಕ್ಸೋಡೆಂಡ್ರೈಟಿಕ್. ಓಕೆ, ಸೊ ಸೆಕೆಂಡ್ ಒನ್ ಯಾವುದೇ ಲೇಟ್ ಮಾಡ್ದಲೇ ನಾವು ಬರೆದ್ಬಿಡೋಣ. ಆಕ್ಸೋಡೆಂಡ್ರೈಟಿಕ್ ಸಿನಾಪ್ಸ್. ಆಕ್ಸೋಡೆಂಡ್ರೈಟಿಕ್ ಸಿನಾಪ್ಸಲ್ಲಿ ಏನಂತ ಹೇಳಿದೆ ನಾನು. ಸೊ the synapse in which axon of one neuron ends with or terminates on dendrite of another ನ್ಯೂರಾನ್ನ ಡೆಂಡ್ರೈಟ್ ಮೇಲೆ ಇದೇನಾದರೂ ಪ್ಲೇಸ್ ಆದರೆ, ಫಿಸಿಯೋಲಾಜಿಕಲ್ ಜಂಕ್ಷನ್ ಆಗಿ ಪ್ಲೇಸ್ ಆದರೆ ಅದನ್ನು ನಾವೇನಂತ ಕರಿತೇವೆ, ಆಕ್ಸೋಡೆಂಡ್ರೈಟಿಕ್ ಸಿನಾಪ್ಸ್ ಅಂತ ಕರಿತೇವೆ. ಇದು ಗೊತ್ತಿರೋವಂಥ ವಿಷಯ. ನೆಕ್ಸ್ಟ್ ಆಕ್ಸೋಡೆಂಡ್ರೈಟಿಕ್ ಆಯಿತು. ನೆಕ್ಸ್ಟ್ ಆಕ್ಸಾನ್. ಪ್ರೀ ಸಿನಾಪ್ಟಿಕ್ ಆಕ್ಸಾನ್ ಏನಾದರೂ ಪೋಸ್ಟ್ ಸಿನಾಪ್ಟಿಕ್ ಆಕ್ಸಾನ್ ಮೇಲೆ ಫಿಸಿಯೋಲಾಜಿಕಲ್ ಜಂಕ್ಷನ್ ಆದರೆ ಅದನ್ನು ನಾವೇನಂತ ಅಂತೇವೆ, ಆಕ್ಸಾನಿಕ್. ಓಕೆ, ಸೊ ವಿಲ್ ರೈಟ್ ದ್ಯಾಟ್ ಆಕ್ಸಾನಿಕ್ ಸಿನಾಪ್ಸ್. ಆಕ್ಸಾನಿಕ್ ಸಿನಾಪ್ಸ್ ಅಂತಂದರೆ ಏನಾಗುತ್ತೆ, ಸಿ ಹಿಯರ್ ವಿ ಕ್ಯಾನ್ ರೈಟ್ ದ್ಯಾಟ್ ದಿ ಸಿನಾಪ್ಸ್ in which occurs from axon of presynaptic neuron ends or terminates on post synaptic axon is known as what? Is known as axonic synapse. ಇದು ಅರ್ಥ ಆಯ್ತಲ್ಲ? ಸಿ ಇದು ಮೂರನೇದಲ್ಲ, ನಾನು ಎರಡನೇದಂತ ಬರ್ತಿದ್ದೀನಿ. ಸೊ ಎರಡನೇದು, ಫಸ್ಟ್ ಒನ್ axosomatic synapse, second one axodendritic synapse, third one is axonic synapse. Okay, so next, this is based on the what? Based on the axon end. Next, based on mode of transmission ನೋಡ್ತಾ ಹೋಗೋಣ. ಬೇಸ್ಡ್ ಆನ್ ಮೋಡ್ ಆಫ್ ಟ್ರಾನ್ಸ್ಮಿಷನಲ್ಲಿ ನಾವೇನು ನೋಡ್ಬೋದು, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್? electrical synapse. There is a presence of what? Electrical synapse, and there is a presence of chemical synapse. ಮತ್ತು ಎಲೆಕ್ಟ್ರಿಕಲ್ ಸಿನಾಪ್ಸ್ ಅಂತ ಹೇಳ್ತೇವೆ. ಸಿ, ನಿಮಗೆ ಡಯಾಗ್ರಾಮ್ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನಾನು ಮಾಡ್ತಾ ಇರೋದು. ಎಲೆಕ್ಟ್ರಿಕಲ್ ಸಿನಾಪ್ಸ್ ಅಂದರೆ ಯಾವ ಥರ ಇರುತ್ತೆ, ಕೆಮಿಕಲ್ ಸಿನಾಪ್ಸ್ ಅಂತ ಹೇಳಿದರೆ ಯಾವ ಥರ ಇರುತ್ತೆ, ಅದನ್ನು ನಾನಿಲ್ಲಿ ಬರೀತಾ ಹೋಗ್ತೇನೆ. ಓಕೆನಾ? ಸಿ, ಪ್ರೀ ಸಿನಾಪ್ಟಿಕ್ ನಾವು ರೆಡ್ ಕಲರಲ್ಲಿ ಡಿನೋಟ್ ಮಾಡಿದ್ವಿ, ರೆಡ್ ಕಲರಲ್ಲೇ ಡಿನೋಟ್ ಮಾಡೋಣ. ಇದು ಅಷ್ಟೇ, ಇಲ್ಲಿ ರೆಡ್ ಕಲರಲ್ಲೇ ಡಿನೋಟ್ ಮಾಡೋಣ. ಡಿಫ್ರೆನ್ಸ್ ಏನು, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ನೋಡ್ತಾ ಹೋಗೋಣ ಅಷ್ಟೇ. ಓಕೆನಾ?
ನೆಕ್ಸ್ಟ್ ಪೋಸ್ಟ್ ಸಿನಾಪ್ಟಿಕ್ ನಾವು ಪರ್ಪಲಲ್ಲಿ ಇದು ಮಾಡಿದ್ವಿ. ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಇಲ್ಲಿ ಏನಿದೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಫಿಸಿಯೋಲಾಜಿಕಲ್ ಜಂಕ್ಷನ್ ಇದೆ. ಇಲ್ಲೇನಿಲ್ಲ, ಇಲ್ಲಿ ಫಿಸಿಯೋಲಾಜಿಕಲ್ ಜಂಕ್ಷನ್ ಏನೂ ಇಲ್ಲ. ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಜಂಕ್ಷನ್, ಬಟ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಗ್ಯಾಪ್. ಸೊ ದಿಸ್ ಗ್ಯಾಪ್ ವಿಲ್ ಬಿ ಕಾಲ್ಡ್ ಆಸ್ ವಾಟ್? ದಿಸ್ ಗ್ಯಾಪ್ ಒನ್ ವಿಲ್ ಬಿ ಕಾಲ್ಡ್ ಆಸ್ ಸಿನಾಪ್ಟಿಕ್ ಕ್ಲೆಫ್ಟ್. ಹೌದಾ? ಸೊ ಸಿನಾಪ್ಟಿಕ್ ಕ್ಲೆಫ್ಟ್ ಇದಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ, ಇಲ್ಲಿ ಅಯಾನ್ಸ್ ಎಕ್ಸ್ಚೇಂಜ್ ಆಗ್ತಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಒಳಗಡೆ ಏನು ಬರುತ್ತೆ, ಪ್ಲಸ್ ಅಯಾನ್ಸ್ ಬರುತ್ತೆ, ಹೊರಗಡೆ ಏನಾಗುತ್ತೆ, ಮೈನಸ್ ಅಯಾನ್ಸ್ ಹೋಗುತ್ತೆ, ರೈಟ್? ಸೊ ಆ ಥರ ಅಯಾನ್ಸ್ ಎಕ್ಸ್ಚೇಂಜ್ ಕೂಡ ಆಗಿ ಏನಾಗುತ್ತೆ, ಅಯಾನ್ಸ್ ಈ ಕಡೆ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಸೊ ದ ಡೈರೆಕ್ಟ್ ಅಕರೆನ್ಸ್ ಆಫ್ ಡಿಪೋಲರೈಸೇಷನ್ ಇಯರ್, ಡೈರೆಕ್ಟ್ entry of ions without any weighting in the synaptic cleft. ಯಾವುದೇ ರೀತಿಯಾದಂಥ ವೆಯ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಅಯಾನ್ಸ್ ಏನಾಗುತ್ತೆ, ಡೈರೆಕ್ಟಾಗಿ ಎಲ್ಲಿ ಬರುತ್ತೆ, ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಕಡೆ ಬಂದುಬಿಡುತ್ತೆ. ಸೊ ಇದನ್ನು ನಾವೇನಂತ ಅಂತೇವೆ, ಎಲೆಕ್ಟ್ರಿಕಲ್ ಸಿನಾಪ್ಸ್. ದ ಎಲೆಕ್ಟ್ರಿಕಲ್ ಸಿನಾಪ್ಸ್ ಈಸ್ ವೆನ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಅರೈಸಿಂಗ್ ಆಫ್ ಎಲೆಕ್ಟ್ರಿಕಲ್ ಸಿನಾಪ್ಸ್ ಫ್ರಮ್ ದ ಪ್ರೀಸಿನಾಪ್ಟಿಕ್ ನ್ಯೂರಾನ್ನ ಮೂಲಕ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಥವಾ ಆ್ಯಕ್ಷನ್ ಪೊಟೆನ್ಷಿಯಲ್ ಏನು ಬರ್ತಾ ಇದೆಯಲ್ಲ, ಅದು ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಯಾವುದೇ ರೀತಿಯಾದಂತಹ ಜಾಸ್ತಿ ಎನರ್ಜಿನ ವೇಸ್ಟ್ ಮಾಡ್ದಲೇ ಡೈರೆಕ್ಟ್ ಹೋಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ವೆರಿ ಫಾಸ್ಟರ್ ದ್ಯಾನ್ ದ ಕೆಮಿಕಲ್ ಸಿನಾಪ್ಸ್. ಬಟ್ ಪ್ರಾಬ್ಲಮ್ ಏನಂತಂದರೆ, ಇದು ಭಾಳ ರೇರ್, ಅಪರೂಪ ನಿಮಗೆ ಸಿಗೋದು. ಓಕೆ, ದಿಸ್ ಇಸ್ ವೆರಿ ರೇರ್. ಎಲ್ಲೆಲ್ಲಿ ಸಿಗುತ್ತೆ ಸರ್ ಇದು ರೇರ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್? ಎಲ್ಲೆಲ್ಲಿರುತ್ತೆ? ನಾವೇನಿಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ಎಲೆಕ್ಟ್ರಿಕಲ್ ಅಂತಂದರೆ ಬಾಡಿ ಒಳಗಡೆನೇ ಅಲ್ವಾ, ರೈಟ್? ಸೊ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಎಲೆಕ್ಟ್ರಿಕಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಸಿನಾಪ್ಸ್ ಎಲ್ಲೆಲ್ಲಿದೆ? ಎರಡೇ ಜಾಗದಲ್ಲಿರೋದು. ಓಕೆ, ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಒಂದು ಕಣ್ಣಲ್ಲಿದೆ, ಇನ್ನೊಂದು ಎಲ್ಲಿದೆ, ಹಾರ್ಟಲ್ಲಿದೆ. ಓಕೆ, ಸೊ ದ ಎಲೆಕ್ಟ್ರಿಕಲ್ ಸಿನಾಪ್ಸ್ ಇಸ್ ಪ್ರೆಸೆಂಟ್ ಇನ್ ಐ ಆ್ಯಂಡ್ ಎಲೆಕ್ಟ್ರಿಕಲ್ ಸಿನಾಪ್ಸ್ ಇಸ್ ಪ್ರೆಸೆಂಟ್ ಇನ್ ದ ವಿಚ್ ಒನ್? ಹಾರ್ಟ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ನೀವು ಪಕ್ಕ ಜ್ಞಾಪಕ ಇಟ್ಕೊಳ್ಳಿ. ಇಂಥ ಕ್ವಶನ್ಸ್ಗಳು ಏನಾಗುತ್ತೆ ಒಂದು ಸಲ ಎಕ್ಸಾಮಿಗೆ ಬರುತ್ತೆ. ಓಕೆ, ಸೊ ಮೇಕ್ ಇಟ್ ಸ್ಟಾರ್ ಪಾಯಿಂಟ್. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್, ದಟ್ ಈಸ್ ಕೆಮಿಕಲಲ್ಲಿ ಏನಾಗುತ್ತೆ, ಅಲ್ಲಿ ವೆಸಿಕಲ್ಸ್ನ ಮೂಲಕ ಫಸ್ಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇಲ್ಲಿ ಬರ್ತಾ ಇದೆಯಾ, ಪ್ಲಸ್ ಆಯಿತು, ಇಲ್ಲಿ ಏನಾಯಿತು, ಮೈನಸ್ ಆಯಿತು, ರೈಟ್? ಸೊ ಹೊರಗಡೆ ಇರ್ತಕ್ಕಂಥದ್ದು ಏನಾಯಿತು, ಮೈನಸ್ ಆಯಿತು, ಹೊರಗಡೆ ಇರ್ತಕ್ಕಂಥದ್ದು ಪ್ಲಸ್ ಆಯಿತು. ಆ್ಯಕ್ಚುಲಿ ಪೊಲಾರಿಟಿ ಇದ್ದಿದ್ದು ಯಾವ ಥರ, ಒಳಗಡೆ ಮೈನಸ್ ಇತ್ತು, -70 mV ಇತ್ತು, ಹೊರಗಡೆ ಏನಿತ್ತು, ಪ್ಲಸ್ ಇತ್ತು. ಅಂದರೆ ಸೋಡಿಯಂ ಅಯಾನ್ಸ್ ಆರ್ ಪ್ರೆಸೆಂಟ್ ಇನ್ ದ ಔಟ್ಸೈಡ್ ಆ್ಯಂಡ್ whatever the phosphate ions are present inside, right? So that will be the difference is, what is the potential difference in the resting cell? That is -70 mV. -70 mV ಇತ್ತು. ಈಗ ಸಿಗ್ನಲ್ಸ್ ಬಂದಿರೋದ್ರಿಂದ ರೆಸ್ಟ್ ಸೆಲ್ ಏನಾಗಿದೆ, ಆ್ಯಕ್ಟಿವ್ ಸೆಲ್ ಆಗಿದೆ. ಆ್ಯಕ್ಟಿವ್ ಸೆಲ್ ಆಗಿರೋ ಕಾರಣ ಏನಾಗುತ್ತೆ, ಇಲ್ಲಿ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಎಕ್ಸ್ಚೇಂಜಿಂಗ್ ಆಫ್ ದ ಪೊಲಾರಿಟಿ ಫ್ರಮ್ ಇನ್ಸೈಡ್ ಟು ಔಟ್ಸೈಡ್. ಒಳಗಡೆಯಿಂದ ಹೊರಗಡೆ ಹೋಗೋಂಥದ್ದು ಮತ್ತು ಹೊರಗಡೆಯಿಂದ ಒಳಗಡೆ ಬರ್ತಕ್ಕಂಥದ್ದು. ಇಲ್ಲಿ ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಪೊಲಾರಿಟಿ ಈಸ್ ರಿವರ್ಸ್ಡ್. ದಟ್ ಪೊಲಾರಿಟಿ ರಿವರ್ಸ್ನ ಆಗೋದು ಅಂದರೆ ಪೋಲಾರ್ ಬಾಡೀಸ್. ಪೋಲಾರ್ ಅಂದರೆ ಅಯಾನ್ಸ್. ಓಕೆ, ಪೋಲಾರ್ ಅಂದರೆ ಅಯಾನ್ಸ್ಗಳು ಏನೇನು ಇರ್ತಾವಲ್ಲ ಅದನ್ನು ಪೊಲಾರಿಟಿ ಅಂತ. ಓಕೆನಾ? ಸೊ ಪೊಲಾರೈಸೇಷನ್ ಇದೇನಾದರೂ ಎಕ್ಸ್ಚೇಂಜ್ ಆದರೆ, ಎಕ್ಸ್ಚೇಂಜ್ ಅಂತ ಅಂದರೆ ಪ್ಲಸ್ ಅಯಾನ್ಸ್ ಒಳಗಡೆ ಬಂದು ಮೈನಸ್ ಅಯಾನ್ಸು ಹೊರಗಡೆ ಹೋದರೆ ಇದನ್ನೇನಂತ ಅಂತೇವೆ ನಾವು. ಸೊ ದಟ್ ಒನ್ ವಿಲ್ ಕಾಲ್ ಇಟ್ ಆಸ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ difference. There is a presence of potential difference, maintaining of the potential difference, and all of a sudden the active cell occurs because of the depolarization, because of the nerve impulse ನ ಮೂಲಕ ಏನಾಗುತ್ತೆ, ಅಲ್ಲಿ there is a difference. ಈ ಥರ ಆದಾಗ ಇಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬರ್ತಾ ಇದೆ. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಡೈರೆಕ್ಟಾಗಿ ಹೋಗೋದಲ್ಲಿ ಎಲೆಕ್ಟ್ರಿಕಲ್ ಸಿನಾಪ್ಸಲ್ಲಿ, ಬಟ್ ಎಲೆಕ್ಟ್ರಿಕಲ್ ಸಿನಾಪ್ಸ್ ನ್ಯೂರಾನ್ ಟ್ರಾನ್ಸ್ಮಿಟ್ ಆಗಲ್ಲ. ಇದು ಕೀಪ್ ಇಟ್ ಇನ್ ಮೈಂಡ್. ಓಕೆ, ಇದನ್ನು ನೀವೇನು ಮಾಡಬೇಕು, ತಲೆಗಿಟ್ಕೊಳ್ಳಿ. ಎಲೆಕ್ಟ್ರಿಕಲ್ ಸಿನಾಪ್ಸಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಹೋಗಲ್ಲ, ಡೈರೆಕ್ಟಾಗಿ ಅಯಾನ್ಸೇ ಎಕ್ಸ್ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಕೆಮಿಕಲ್ ಸಿನಾಪ್ಸಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ, ಕೆಮಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಬಂದು ಇದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಸ್ಟಿಮ್ಯುಲೇಟ್ ಆದ ತಕ್ಷಣ ಇಲ್ಲಿ ಕ್ಯಾಲ್ಶಿಯಂ ಎಂಟ್ರಿ ಆಗುತ್ತೆ ಒಳಗಡೆ. ಕ್ಯಾಲ್ಶಿಯಂ ಚಾನಲ್ ಅಂತ ಹೇಳಿದ್ನಲ್ಲ, ಕ್ಯಾಲ್ಶಿಯಂ ಎಂಟ್ರಿ ಆದ ತಕ್ಷಣ ಕ್ಯಾಲ್ಶಿಯಂ ಅಯಾನ್ಸ್ ಆರ್
ಅಟ್ಯಾಚ್ ಟು ದಿಸ್ ವೆಸಿಕಲ್ಸ್ ಮೇಲೆ ಅಟ್ಯಾಚ್ ಆಗುತ್ತೆ. ವೆಸಿಕಲ್ಸ್ ಮೇಲೆ ಅಟ್ಯಾಚ್ ಆದ ತಕ್ಷಣ ಇಲ್ಲಿ ಒಳಗಡೆ ಇರ್ತಕ್ಕಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಾಗುತ್ತೆ, ಪ್ರೆಸೆಂಟ್ ಇರುತ್ತಲ್ವಾ, ಪ್ರೆಸೆಂಟ್ ಇರುತ್ತೆ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ವೆಸಿಕಲ್ಸ್ನ ಎಲ್ಲಿ ಮೆಂಬ್ರೇನ್ ಅಂದರೆ ಪ್ರೀ ಸಿನಾಪ್ಟಿಕ್ ಕಡೆ ಮೂವ್ ಆಗುತ್ತೆ, ಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೂವ್ ಆದ ತಕ್ಷಣ ಇಲ್ಲಿ ವೆಸಿಕಲ್ಸು ಕೊಲ್ಯಾಪ್ಸ್ ಆಗಬೇಕು. ವೆಸಿಕಲ್ಸ್ನ ಕೊಲ್ಯಾಪ್ಸ್ ಆದ ತಕ್ಷಣವೇ, ಕೊಲ್ಯಾಪ್ಸ್ ಆದಮೇಲೆ ಏನಾಗುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಹೊರಕ್ಕೆ ಹೋಗೋದು, ರೈಟ್. ಸೊ ಹಾಗಾಗಿ ಕೊಲ್ಯಾಪ್ಸ್ ಆಗಲಿಕ್ಕೆ ಇಲ್ಲಿ ವೆಸಿಕಲ್ಸ್ ಆಲ್ಸೋ ದಟ್ ರಿಸೆಂಬಲ್ಸ್ ಅಕಾರ್ಡಿಂಗ್ ಟು ದ ಮೆಂಬ್ರೇನ್, ಅದು ಯಾವ ರೀತಿ ಹೋಲುತ್ತೆ, ಮೆಂಬ್ರೇನ್ ರೀತಿಯೇ ಹೋಲುತ್ತೆ. ಹಾಗಾಗಿ ಆ ವೆಸಿಕಲ್ಸ್ ಎಲ್ಲಿ ಕೊಲ್ಯಾಪ್ಸ್ ಆಗುತ್ತೆ, ಮೆಂಬ್ರೇನಲ್ಲೇ ಕೊಲ್ಯಾಪ್ಸ್ ಆಗಿ ಮೆಂಬ್ರೇನ್ ಜೊತೆ ಜೋಡಣೆ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಈ ಥರ ಪ್ರೊಸೆಸ್ನ ಸೆಲ್ಲಿಂದ ಹೊರಗಡೆ ಆಗ್ತಾಯಿದೆ. ಏನಾಗ್ತಾಯಿದೆ ಇದು ಸೆಲ್ಲಿಂದ ಹೊರಗಡೆ ಆಗ್ತಾಯಿದೆ. ಸೆಲ್ಲಿಂದ ಹೊರಗಡೆ ಆಗ್ತಿರುವಂತಹ ಒಂದು ಪ್ರೊಸೆಸ್ನ ನಾವೇನಂತೀವಿ, ಎಕ್ಸೋಸೈಟೋಸಿಸ್. ವಾಟ್ ವಿ ಕಾಲ್ ಎಕ್ಸೋಸೈಟೋಸಿಸ್ ಅಂತ ಅಂತೇವೆ. ಯಾವಾಗ ನೆಕ್ಸ್ಟ್ ಪೇಜಲ್ಲಿ ಬರ್ತು ತೋರಿಸ್ತೀನಿ ನಿಮಗೆ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲೇನಿದೆ, ಪ್ರಿಸಿನಾಪ್ಟಿಕ್ ನ್ಯೂರಾನ್ ಇದೆ, ರೈಟ್. ಸೊ ವೆಸಿಕಲ್ಸ್ ಏನಾಗುತ್ತೆ, ವೆಸಿಕಲ್ಸ್ ಇಲ್ಲಿ ಬಂದು ಜೋಡಣೆ ಆಗಿ ಇಲ್ಲಿ ಇರ್ತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ಸ್ನೆಲ್ಲ ಬಿಡುತ್ತೆ ಅಷ್ಟೇ, ರೈಟ್. ಸೊ ಎಲ್ಲಿಗೆ ಬಿಡುತ್ತೆ, ಕೆಮಿಕಲ್ಸ್ ಸಿನಾಪ್ಸ್ ಅಂತ ಹೇಳಿದ್ನಲ್ಲ, ಸಿನಾಪ್ಟಿಕ್ ಕ್ಲೆಫ್ಟಿಗೆ ಬಿಡುತ್ತೆ. ಎಲ್ಲಿಗೆ ಬಿಡುತ್ತೆ ಅದು, ಸಿನಾಪ್ಟಿಕ್ ಕ್ಲೆಫ್ಟಿಗೆ ಬಿಡುತ್ತೆ. ಸಿನಾಪ್ಟಿಕ್ ಕ್ಲೆಫ್ಟಲ್ಲೂ ಪ್ರಾಬ್ಲಮ್, ಸಿನಾಪ್ಟಿಕ್ ಕ್ಲೆಫ್ಟಲ್ಲಿ ಜಾಸ್ತಿ ಹೊತ್ತು ಇರೋ ಆಗಿಲ್ಲ. ಸೊ ಜಾಸ್ತಿ ಹೊತ್ತು ಇರೋ ಆಗಿಲ್ಲ ಅಂತಂದರೆ ರಿಸೆಪ್ಟರ್ ಅದೇನು ಮಾಡಬೇಕು, ರಿಸೆಪ್ಟರ್ ಮೂಲಕ ಹೋಗಬೇಕು, ರೈಟ್. ರಿಸೆಪ್ಟರ್ ಆಫ್ ದ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಮೂಲಕ ಏನು ಮಾಡಬೇಕು, ಒಳಗಡೆ ಹೋಗಿ ಅದರ ಒಂದು ಇಂಪಲ್ಸ್ನ ಏನು ಟ್ರಾನ್ಸ್ಮಿಟ್ ಇನ್ಫಾರ್ಮೇಷನ್ ಕೊಡಬೇಕು ಅದನ್ನು ಕೊಟ್ಟು ಡಿಪೋಲರೈಸ್ ಮಾಡಿ ನೆಕ್ಸ್ಟ್ ಅದೇನು ಮಾಡಬೇಕು, ಇನ್ಫಾರ್ಮೇಷನ್ನ ಎಫೆಕ್ಟರ್ ಆರ್ಗನ್ಗೆ ರೀಚ್ ಮಾಡೋ ರೀತಿ ಅದ್ರ ಕೆಲಸ ಅದು ಮಾಡಬೇಕು. ಬಟ್ ಎಕ್ಸೆಸಿವ್ ಅಥವಾ ದೇರ್ ಇಸ್ ಅ ಇನ್ಹಿಬಿಷನ್, ಏನಾದರೂ ಪ್ರಾಬ್ಲಮ್ ಆಗಿ ಇನ್ಹಿಬಿಷನ್ ಆಗಿದೆ ಅಥವಾ ಏನಾದರೂ ಡ್ರಗ್ ಏನಾದರೂ ತೊಗೊಂಡು ರಿಸೆಪ್ಟರ್ನ ಬ್ಲಾಕ್ ಮಾಡಿಸಿದ್ದೀರಾ, ರೈಟ್. ಅಸಿಟೈಲ್ ಕೊಲೈನ್ ಅಂತ ನ್ಯೂರೋ ಟ್ರಾನ್ಸ್ಮಿಟರ್ ಇದೆ. ಅಸಿಟೈಲ್ ಕೊಲೈನ್ಗೆ ಒಂದು ನ್ಯೂರಾನ್ನ ನಾವೇನಂತ ಕರಿಬೋದು, ಕೊಲಿನರ್ಜಿಕ್ ನರ್ವ್ ಫೈಬರ್ ಅಂತ ಕರಿಬೋದು. ಅದು ನಿಮಗೂ ಗೊತ್ತು. ಪ್ರಿಸಿನಾಪ್ಟಿಕ್ ನರ್ವ್ ಫೈಬರ್ನ ಅಸಿಟೈಲ್ ಕೊಲೈನ್ ರಿಲೀಸ್ ಮಾಡ್ತಾ ಇದೆ, ನ್ಯೂರೋ ಟ್ರಾನ್ಸ್ಮಿಟರ್ ಇದೆ ಅಂತಂದರೆ ಅದನ್ನು ನೀವು ಕೊಲಿನರ್ಜಿಕ್ ನರ್ವ್ ಫೈಬರ್ ಅಂತ ಹೇಳಿ. ಕೊಲಿನರ್ಜಿಕ್ ನರ್ವ್ ಫೈಬರಿಂದ ಏನು ರಿಲೀಸ್ ಆಗ್ತಾ ಇದೆ, ದೇರ್ ಈಸ್ ಅ ರಿಲೀಸಿಂಗ್ ಆಫ್ ದ ಅಸಿಟೈಲ್ ಕೊಲೈನ್. ಅಸಿಟೈಲ್ ಕೊಲೈನ್ ಜಾಸ್ತಿ ಹೊತ್ತು ಸಿನಾಪ್ಟಿಕ್ ಲೆಫ್ಟಲ್ಲಿ ಉಳ್ಕೊಂತು ಅಂತಂದರೆ ಅದನ್ನು ತಿಂದಾಕ್ಲಿಕ್ಕೆ, ಅದನ್ನು ಅದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಯಾವ್ದು ಬರುತ್ತೆ, ಕೊಲಿನಸ್ಟ್ರೇಸ್ ಎನ್ಸೈಮ್ ಅಂತ ಬರುತ್ತೆ. ಓಕೆ, ಯಾವ್ದು ಬರುತ್ತೆ, ಕೊಲಿನಸ್ಟ್ರೇಸ್ ಎನ್ಸೈಮ್ ಬಂದು ಏನು ಮಾಡೋಕ್ಕತ್ತೆ, ಈ ಅಸಿಟೈಲ್ ಕೊಲೈನ್ ಏನೇನು ಪ್ರೆಸೆಂಟ್ ಇದೆ ಅದನ್ನು ತಿಂದಾಕ್ಬಿಟ್ಟು ಆರಾಮಾಗಿ ಅದ್ರ ಪಾಡಿಗೆ ಅದಿರುತ್ತೆ. ಆ ಥರ ಇದ್ದರೆ ಏನಾಗುತ್ತೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಅಸಿಟೈಲ್ ಕೊಲೈನ್ ವೆರಿ ಲೆಸ್, ದೇರ್ ಇಸ್ ಅ ಲೆಸ್ ಸೆಕ್ರೇಷನ್, ದೇರ್ ಇಸ್ ಅ ಲೆಸ್ ಸ್ಟಿಮ್ಯುಲೇಷನ್ ಟು ದ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಫ್ರಮ್ ದ ಪ್ರೀ ಸಿನಾಪ್ಟಿಕ್ ನ್ಯೂರಾನ್. ಆ ಥರ ಡಿಲೇ ಆಗೋದು ಬೇಡ. ಸೊ ಇಟ್ ವಿಲ್ ಮೇಕ್ಸ್ ದ ಸೆನ್ಸ್ ಓವರ್ ಹಿಯರ್. ವಿ ವಿಲ್ ಸಿ ಎವ್ರಿಥಿಂಗ್. ನಾವು ಇದ್ರ ಬಗ್ಗೆ ಸಿಂಪಥೆಟಿಕ್ ನರ್ವ್ ಫೈಬರು ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವ್ ಫೈಬರಲ್ಲಿ ಮಾತಾಡ್ತಾ ಹೋಗೋಣ. ಓಕೆ, ಮಾತಾಡೋಣ ಎಲ್ಲನೂ ಒಂದು ಇದರಲ್ಲಿ, ಅಂದರೆ ಎಲ್ಲ ವಿಷಯನೂ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ, ರೈಟ್. ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಓಕೆ, ವಿಲ್ ರೈಟ್ ದಟ್ ವಾಟ್ ವಿ ಹ್ಯಾವ್ ಸೆಡ್, ವಿಲ್ ರೈಟ್ ದಟ್. ಫಸ್ಟಿಗೆ ನಾನು ಏನು ಹೇಳಿದೆ, ಎಲೆಕ್ಟ್ರಿಕಲ್ ಸಿನಾಪ್ಸ್ ಡೆಫಿನೇಷನ್ನ ಬರ್ಕೊಳ್ಳಿ. ಡೈರೆಕ್ಟ್ exchange of ions between two neurons through the gap junction okay. So idenide very rare synapse where you can see located in eye and heart only, ಓಕೆನಾ. ಸೊ ಫಿಸಿಯೋಲಾಜಿಕಲಿ ಹೇಳ್ಬೇಕಂತಂದರೆ ಇವು ಭಾಳ ಫಾಸ್ಟಾಗಿ ಹೋಗುತ್ತೆ. ಫಿಸಿಯೋಲಾಜಿಕಲಿ
very faster than chemical synapse. ಸೊ ಕೆಮಿಕಲ್ ಸಿನಾಪ್ಸ್ಗಿನ್ನ ಫಿಸಿಯಾಲಜಿಕಲಿ ವೆರಿ ಫಾಸ್ಟ್ ಇರುತ್ತೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಹಾಗಾಗಿಯೇ ನಿಮ್ಮ ಹೃದಯ ಬೇಗ ಬೇಗ ಬಡ್ಕೊಳ್ಳೋದು, ನೀವು ಕಣ್ಣು ಬೇಗ ಬೇಗ ಆ ಕಡೆ ಈ ಕಡೆ ನೋಡೋದು, ರೈಟ್. ಸೊ ಹಾಗಾಗಿ ನೀವು ಹೆಲ್ದಿಯಾಗಿರ್ತೀರಾ, ರೈಟ್. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಕೆಮಿಕಲ್ ಸಿನಾಪ್ಸ್. ಕೆಮಿಕಲ್ ಸಿನಾಪ್ಸ್ ಅಂತಂದರೆ ಏನು? ಕೆಮಿಕಲ್ ಸಿನಾಪ್ಸ್ನ ಬರ್ಕೊಳ್ಳಿ. ಕೆಮಿಕಲ್ synapse is the junction between nerve fiber through which ಅದರ ಮೂಲಕ ಏನಾಗುತ್ತೆ, ವಿಚ್ ಸಿಗ್ನಲ್ಸ್ ಬರುತ್ತಲ್ಲ, ಸಿಗ್ನಲ್ಸ್ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ ಅಲ್ವಾ. ಸಿಗ್ನಲ್ಸ್ ಆರ್ ಟ್ರಾನ್ಸ್ಮಿಟೆಡ್ ಯಾವ ಥರ ಟ್ರಾನ್ಸ್ಮಿಟ್ ಆಗುತ್ತೆ? ಬೈ ರಿಲೀಸಿಂಗ್ ಆಫ್ ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಇದು ಅರ್ಥ ಆಯಿತು ಅಂದ್ಕೊಳ್ತೇನೆ. ಸೊ ಇದರಲ್ಲಿ ಏನಿರಲ್ಲ, there is no that much of there is no continuity. ಎಂಥ ಕಂಟಿನ್ಯೂಟಿ? there is no physical anatomical there is no anatomical continuity. No anatomical quantity. And most, ಬಟ್ ಅದರಲ್ಲಿ ಭಾಳ ಕಡಿಮೆ ಕಾಣಿಸ್ತಿರ್ತಕ್ಕಂಥದ್ದು ಯಾವುದು? ಎಲೆಕ್ಟ್ರಿಕಲ್ ಸಿನಾಪ್ಸ್. ಬಹಳಷ್ಟು ಕಾಣ್ತಾ ಇರ್ತಕ್ಕಂಥದ್ದು ಯಾವುದು? ಕೆಮಿಕಲ್ ಸಿನಾಪ್ಸ್. most of the synapse are chemical synapse. Okay, we'll move on to the next. We have talk about everything about this one, classification of the synapse and everything. So we'll go to the structural aspect ಅಲ್ಲಿ ಪ್ರೀಸಿನಾಪ್ಟಿಕ್ ನ್ಯೂರಾನ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳಿದೆ? ಮೈಟೋಕಾಂಡ್ರಿಯಾ ಇದೆ. ಮತ್ತೇನಿದೆ? ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ಇಟ್ಕೊಂಡಿರ್ತಕ್ಕಂತಹ ವೆಸಿಕಲ್ಸ್ ಇದೆ. ವೆಸಿಕಲ್ಸ್ ಇದೆ. ಅದಾದಮೇಲೆ ಏನಿದೆ? ಓಕೆ, ಸೊ ಇದನ್ನು ನಾವು ಏನಂತ ಬರೆಯಬಹುದು? ಸಿನಾಪ್ಟಿಕ್ ವೆಸಿಕಲ್ಸ್ ಅಂತ ಬರೆಯಬಹುದು. ಓಕೆ, ಸೊ ನೆಕ್ಸ್ಟ್ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನಲ್ಲಿ ಏನಿದೆ? ಸೊ ಪೋಸ್ಟ್ ಸಿನಾಪ್ಟಿಕ್ ನರ್ವ್ ಅಲ್ಲಿ ಏನಿದೆ? ಇಲ್ಲಿ ಪ್ರೀ ಸಿನಾಪ್ಟಿಕ್ ನ್ಯೂರಾನ್ ಒಳಗೊಂಡಿರ್ತಕ್ಕಂಥ ಮೆಂಬ್ರೇನ್ ಹೆಸರೇನು? ಸೊ ಅದು ಇಂಪಾರ್ಟೆಂಟ್ ಬರೀರಿ. ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್, ಅದನ್ನೇನಂತ ಕರಿತೀವಿ? ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್ ಅಂತ ಕರಿತೀವಿ. ಇಲ್ಲೇನಿದೆ? ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್. ಓಕೆ, ಸೊ ವಾಟ್ ಇಟ್ ಹ್ಯಾಸ್ receptors which is made up of proteins. ಓಕೆ, ಸೊ ಇದು ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಸ್ಟ್ರಕ್ಚರಲ್ ಆಸ್ಪೆಕ್ಟ್ ಅರ್ಥ ಆಯಿತು. ನ್ಯೂರೋ ಟ್ರಾನ್ಸ್ಮಿಟರ್ಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ನ್ಯೂರೋ ಟ್ರಾನ್ಸ್ಮಿಟರ್ಸಲ್ಲಿ ಕೆಮಿಕಲ್ ನೇಚರ್ ಇದೆ ಇದು. ಓಕೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ಇನ್ ಕೆಮಿಕಲ್ ನೇಚರ್. ಸೊ ಕೆಮಿಕಲ್ ನೇಚರ್ ಇದೆ ಅಂತಂದರೆ ನಮಗೆ 3 ರೀತಿ ಕೆಮಿಕಲ್ಸ್ನ ನೋಡ್ತಾ ಹೋಗ್ಬೋದು. ಒಂದು ಅಮೈನೋ ಆ್ಯಸಿಡ್ಸು, ಮತ್ತು ಇನ್ನೊಂದು ಅಮೈನೋ ಆ್ಯಸಿಡ್ ಗ್ರೂಪು ಮತ್ತು ಅಮೈನ್ ಗ್ರೂಪು. ನೆಕ್ಸ್ಟ್ ಯಾವುದು? ಅದರ್ಸ್ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ಓಕೆ, ಅದರ್ಸ್. ಅಮೈನೋ ಆ್ಯಸಿಡ್ ಗ್ರೂಪಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವು, ಮತ್ತು ಅಮೈನ್ ಗ್ರೂಪಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವು, ಮತ್ತು ಅದರ್ಸಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವು ನೋಡ್ತಾ ಹೋಗೋಣ.
ಅಮೈನೋ ಆ್ಯಸಿಡ್ಸಲ್ಲಿ ಇರ್ತಕ್ಕಂಥದ್ದು ಗ್ಲೈಸಿನ್, ನೆಕ್ಸ್ಟ್ ಗಾಬಾ ಫುಲ್ ಫಾರ್ಮ್ ಏನು, ಗಾಮಾ ಅಮೈನೋ ಬ್ಯೂಟರಿಕ್ ಆ್ಯಸಿಡ್. ಓಕೆ, ಗಾಮಾ ಅಮೈನೋ ಬ್ಯೂಟರಿಕ್ ಆ್ಯಸಿಡ್. ನೆಕ್ಸ್ಟ್ ಗಾಬಾ ಆದಮೇಲೆ ಇನ್ನೇನಿದೆ, ಗ್ಲುಟಾಮೇಟ್ ಇದೆ. ಓಕೆ, ಗ್ಲುಟಾಮೇಟ್, ರೈಟ್. ಸೊ ನೆಕ್ಸ್ಟ್ ಅಮೈನ್ ಗ್ರೂಪಲ್ಲಿ ಏನೇನಿದೆ, ಯಾವ್ಯಾವ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬರ್ತವೆ ಅಂತಂದರೆ ಅಡ್ರಿನಾಲಿನ್, ನಾರ್ ಅಡ್ರಿನಾಲಿನ್, ನೆಕ್ಸ್ಟ್ ಡೊಪಮೈನ್. ಮೇಜರ್ ನಮಗೆ ಗೊತ್ತಿರ್ತಕ್ಕಂತಹ ಆಲ್ಮೋಸ್ಟ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಲ್ಲ ಎಲ್ಲಿದೆ, ಅಮೈನ್ ಗ್ರೂಪಲ್ಲೇ ಇದೆ. ಅಡ್ರಿನಾಲಿನ್ ಇದೆ, ನಾರ್ ಅಡ್ರಿನಾಲಿನ್ ಇದೆ, ಡೊಪಮೈನ್ ಇದೆ, ಸೆರೋಟೋನಿನ್ ಕೂಡ ಅಮೈನ್ ಗ್ರೂಪಲ್ಲಿ ಸೇರುತ್ತೆ. ಓಕೆ, ಸೊ ಅದರ್ಸ್ ಗ್ರೂಪಲ್ಲಿ ಯಾವ್ಯಾವುದಿದೆ, ನೈಟ್ರಿಕ್ ಆಕ್ಸೈಡ್, ನೆಕ್ಸ್ಟ್ ಇನ್ಯಾವುದಿದೆ, ಅಸಿಟೈಲ್ ಕೊಲೈನ್, ಅದರ್ಸ್ ಗ್ರೂಪ್. ಓಕೆ, ಸೊ this is based on the chemical nature. Next we will see based on the function ಯಾವ್ಯಾವಿದೆ. based on the function ಎರಡೇ, ಒಂದು ಎಕ್ಸೈಟೇಟರಿ, ಇನ್ನೊಂದು ಇನ್ಹಿಬಿಟ್ರಿ. ಮತ್ತು ಇನ್ಹಿಬಿಟ್ರಿ. ಎಕ್ಸೈಟೇಟರಿ ಅಂತಂದ್ರೇನು, ಇನ್ಹಿಬಿಟ್ರಿ ಅಂತಂದ್ರೇನು, ಇದು ಭಾಳ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂತಹ ಟಾಪಿಕ್, ರೈಟ್. ಇಲ್ಲೊಂದು ನ್ಯೂರಾನ್ ಇದೆ, ಇಲ್ಲಿ ಪ್ರೆಸೆಂಟ್ ಏನಿದೆ ಸಿನಾಪ್ಟಿಕ್. ಆಮೇಲೆ ನೆಕ್ಸ್ಟ್ ಏನಿದೆ, ಇನ್ನೊಂದು ನ್ಯೂರಾನ್ ಇದೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ಸಿನಾಪ್ಟಿಕ್. ಓಕೆ, ಸೊ ಇಲ್ಲೂ ಅದೇ ರೀತಿ ಬರೆದ್ಬಿಡೋಣ. ಇಲ್ಲೊಂದು ನ್ಯೂರಾನ್ ಇದೆ, ಹಿಯರ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ಸಿನಾಪ್ಟಿಕ್. ಆ್ಯಂಡ್ ಇಲ್ಲೊಂದು ನ್ಯೂರಾನ್ ಇದೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸಿನಾಪ್ಟಿಕ್. ಇದನ್ನು ನೀವೇನಂತೀರಾ, ಪ್ರೀ ಸಿನಾಪ್ಟಿಕ್ ನ್ಯೂರಾನ್ ಅಂತ ಕರಿತೀರಾ. ಇದನ್ನೇನಂತ ಕರಿತೀರಾ, ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಅಂತ ಕರಿತೀರಾ. ಇದರಲ್ಲೂ ಸೇಮ್, ಇದೇನಿದು ಪ್ರೀ ಸಿನಾಪ್ಟಿಕ್ ನ್ಯೂರಾನ್. ಎಕ್ಸೈಟೇಟ್ರಿ ಅಂತಂದ್ರೇನು, ಯಾವ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇಲ್ಲಿಂದ ರಿಲೀಸ್ ಆಗುತ್ತೆ ಅಲ್ವಾ, ಸೊ ಇಲ್ಲಿಂದ ರಿಲೀಸ್ ಆಗುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನು ಮಾಡುತ್ತೆ, ಇದನ್ನು ಎಕ್ಸೈಟ್ ಮಾಡುತ್ತೆ. ಏನಕ್ಕೆ, ನರ್ವ್ ಇಂಪಲ್ಸ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ. ಇದು ಎಕ್ಸೈಟ್ ಮಾಡಿದರೆ ಅದೇನಂತೀವಿ ನಾವು, ಅದನ್ನು ನಾವೇನಂತೀವಿ, ಎಕ್ಸೈಟೇಟರಿ. ಅಥವಾ ಇಲ್ಲ, ಅದು ಎಕ್ಸೈಟ್ ಮಾಡ್ತಾ ಇಲ್ಲ, ಇನ್ಹಿಬಿಟ್ರಿ ಮಾಡ್ತಾ ಇದೆ, ಲೈಕ್ ಇಲ್ಲಿಂದ ಇಲ್ಲಿಗೆ ಹೋಯ್ತು, ಆಮೇಲೆ ನೆಕ್ಸ್ಟ್ ಅಂದರೆ ಪ್ರೀ ಸಿನಾಪ್ಟಿಕ್ ಆಕ್ಸೋನ್ ಮೂಲಕ ಸಿನಾಪ್ಟಿಕ್ ಲೆಫ್ಟಿಗೆ ಹೋಯ್ತು. ಸಿನಾಪ್ಟಿಕ್ ಲೆಫ್ಟಿಗೆ ಹೋದ್ಮೇಲೆ ಆಕ್ಸೋಸೊಮ್ಯಾಟಿಕ್ ಆಗಿದ್ದರೆ ಇದೇನಾಗುತ್ತೆ, ಎಲ್ಲ ಬಂದು ಆಕ್ಸಾನ್ ಹಿಲಾಕ್ ಹತ್ರ ಸೇರ್ಕೊಳ್ಳುತ್ತೆ. ಎಲ್ಲ ಈ ಕಡೆ ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ, ಒಂದು ಸಲ ಎಲ್ಲ ಸೇರ್ಕೊಂಡಾಗಿ ಗ್ಯಾರಂಟಿ ಆದಮೇಲೆ ಏನಾಗುತ್ತೆ, ಸೊ ದಟ್ ವಿಲ್ ಟ್ರಾನ್ಸ್ಮಿಟ್ ಟು ದ ಥ್ರೂ ದ ಆಕ್ಸಾನ್ ಇಫ್ ಇಟ್ ಈಸ್ ನಾನ್ ಮೈಲಿನೇಟೆಡ್. ಅದು ನಾನ್ ಮೈಲಿನೇಟೆಡ್ ಆಗಿದ್ದರೆ ಏನಾಗುತ್ತೆ, ನಾನ್ ಮೈಲಿನೇಟೆಡ್ ನರ್ವ್ ಫೈಬರ್ ಆಗಿದ್ರೆ ಥ್ರೂ ಹೋಗುತ್ತೆ. ಇಲ್ಲ ಅದು ಮೈಲಿನೇಟೆಡ್ ಫೈಬರ್ ಅಂತಂದರೆ ಅದು ಜಂಪ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅದು ನಿಮಗೆ ಗೊತ್ತಿರೋ ವಿಷಯ. ಬಟ್ ಹಿಯರ್ ಇನ್ ದ ಇನ್ಹಿಬಿಟ್ರಿ ಏನಾಗುತ್ತೆ, ಇಲ್ಲಿ ಅದು ಕೊಡೋದೇ ಇಲ್ಲ, ಇನ್ಹಿಬಿಟ್ ಮಾಡುತ್ತೆ. ಅಂದರೆ ಇದು ಏನಾದರೂ ಹೋಗಬೇಕು ಅಂತಂದರೆ ಅದನ್ನು ಸ್ಟಾಪ್ ಮಾಡುತ್ತೆ, ಹೋಗೋಕ್ಕೆ ಮಾಡಲ್ಲ. ಓಕೆ, ಸೊ ದ ನರ್ವ್ ಇಂಪಲ್ಸಸ್ ಈಸ್ ಇನ್ಹಿಬಿಟೆಡ್ ಇನ್ ದ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ by the presynaptic neuron, where the transmitters are responsible for the inhibition. That type of transmitters will be called it as inhibitory neurotransmitter. Okay, for the inhibition, if the neuron is the responsible for inhibition, means that one will be called as inhibitory neurons. Okay, inhibitory neurons. Excitatory nerve fiber. So this is the excitatory, we will write that excitatory nerve fiber. ಇದು ಏನಿದು excitatory nerve fiber, ಇದು ಅಷ್ಟೇ excitatory nerve fiber. ಓಕೆ, ಈ ಜಂಕ್ಷನ್ನಲ್ಲಿ ಏನಾದರೂ ESP ಅಂದರೆ excitatory synaptic to the post synaptic. ಓಕೆ,
SPS. And here ISPS and inhibitory synaptic at the postsynaptic. inhibitory ಮಾಡ್ತಾ ಇದೆ, ಪೋಸ್ಟ್ ಸಿನಾಪ್ಟಿಕಲ್ಲಿ ಎಕ್ಸೈಟೇಷನ್ ಮಾಡ್ತಾ ಇದ್ರೆ ESPS ಅಂತ ಹೇಳಿ, ಇನಿಬಿಷನ್ ಮಾಡ್ತಾ ಇದ್ರೆ ISPS ಅಂತ ಹೇಳಿ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಲಾಸ್ಟ್ the thing it is, that is making the columns about the what are all the things that are present in the excitatory and what are all the things that are present in the inhibitory. ಓಕೆ, 3 ಕಾಲಮ್ನ ಮಾಡ್ತಾ ಹೋಗೋಣ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಇಲ್ಲಿ. ಓಕೆ, ಎಕ್ಸೈಟೇಟ್ರಿ ಮಾಡ್ತಾ ಹೋಗೋಣ. ಎಕ್ಸೈಟೇಟ್ರಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಯಾವ್ಯಾವು ಅಂತ, ಮತ್ತು ಇನ್ಹಿಬಿಟ್ರಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಯಾವ್ಯಾವು ಅಂತ. ನೆಕ್ಸ್ಟ್ 2 ಇರ್ತಕ್ಕಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಯಾವ್ಯಾವು ಅಂತ. ಓಕೆ, ಸೊ ವಿಲ್ ಮೇಕ್ ಇಟ್ ಕಾಲಮ್. ಓಕೆ, ಸೊ ನಾವೀಗ ಕಾಲಮ್ನ ಮಾಡಿದ್ದೀವಿ. ಈಗೇನು ಮಾಡ್ತಾ ಹೋಗೋಣ, ಓಕೆ ಸಿ ಫಸ್ಟ್ ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ಸಲ್ಲಿ ಯಾವ್ಯಾವ ಬರ್ತವೆ ಅಂತ ನೋಡ್ತಾ ಹೋಗೋಣ. ಒಂದು ಅಸಿಟೈಲ್ ಕೊಲೈನ್ ಫಸ್ಟ್ ಒನ್. ಸೆಕೆಂಡ್ ಒನ್ ಯಾವ್ದು ಬರುತ್ತೆ, ನೈಟ್ರಿಕ್ ಆಕ್ಸೈಡ್, ಅದರ್ಸಲ್ಲಿ ಬಂದಿತ್ತಲ್ಲ ಅದೇ ನೈಟ್ರಿಕ್ ಆಕ್ಸೈಡ್. ಮತ್ತು ಮೂರನೇದು ಯಾವುದು, ಹಿಸ್ಟಮೈನ್. ನಾಲ್ಕನೇದು ಯಾವುದು, ಗ್ಲುಟಾಮೇಟ್. ಐದನೇದು ಆಸ್ಪರ್ಟೇಟ್ ಅಂತ. ಇವೇನಿದು ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಅಲ್ಲಿ ನಾನು ಸೆರೋಟಿನಿನ್ ಬರ್ನ, ಸೆರೋಟಿನಿನ್ ಏನು ಬರುತ್ತೆ, ಸೆರೋಟಿನ್ ಯಾವುದ್ರಲ್ಲಿ ಬರುತ್ತೆ, ಇನಿಬಿಟ್ರಿಯಲ್ಲಿ ಬರುತ್ತೆ. ಓಕೆನಾ, ಸಾರಿ, ಸೆರೋಟಿನಿನ್ ಅಮೈನ್ ಗ್ರೂಪಲ್ಲಿ ಬರುತ್ತೆ. ಇನಿಬಿಟ್ರಿ ಗ್ರೂಪಲ್ಲೂ ಕೂಡ ಏನು ಬರುತ್ತೆ, ಸೆರೋಟಿನಿನ್ ಬರುತ್ತೆ. ಸೆರೋಟೋನಿನ್. ನೆಕ್ಸ್ಟ್ ಯಾವುದು, ಗಾಬಾ. ಭಾಳ ಫೇಮಸ್ ಇದು ಗಾಬಾ. ಓಕೆ, ಗಾಬಾ ಗಾಮಾ ಅಮೈನೋ ಬ್ಯೂಟರಿಕ್ ಆ್ಯಸಿಡ್. Okay, so we will see that is dopamine. Dopamine is also inhibitory neurotransmitters. Lastly, that is we will see glycine. Glycine is also inhibitory in nature, which is the both having means, that is noradrenaline and another one is adrenaline. ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಡೊಪಾಮೈನ್ ಹೆಂಗೆ ಇನಿಬಿಟ್ರಿ ಆಗುತ್ತೆ ಅಂತ. ಡೊಪಾಮೈನು ಮತ್ತು ಅಸಿಟೈಲ್ ಕೊಲೈನು ನೇಚರಲ್ಲಿ ಡೊಪಾಮೈನ್ ಏನಂತಂತೇವೆ ನಾವು, ಇನಿಬಿಟ್ರಿ ಅಂತ ಅಂತೇವೆ. ಅಸಿಟೈಲ್ ಕೊಲೈನ ನಾವೇನಂತಂತೇವೆ, ಎಕ್ಸೈಟೇಟ್ರಿ ಅಂತೇವೆ, ರೈಟ್. ಸೊ ಎಕ್ಸೈಟೇಟ್ರಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮತ್ತು ಇನಿಬಿಟ್ರಿ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಆಲ್ವೇಸ್ ರಿಮೆಂಬರ್, ಅಸಿಟೈಲ್ ಕೊಲೈನ್ ಯಾವಾಗಲೂ ಆಪೋಸಿಟ್ ಡೊಪಾಮೈನ್ಗೆ. ಅಸಿಟೈಲ್ ಕೊಲೈನ್ ಏನಾದರೂ ಎಕ್ಸೈಟೇಟ್ರಿ ಇದ್ದರೆ, ಅಸಿಟೈಲ್ ಕೊಲಿನ್, ದಟ್ ಮೀನ್ಸ್ ಇನ್ ದ ಕೊಲಿನರ್ಜಿಕ್, ಇಫ್ ಇಟ್ ಈಸ್ cholinergic nerve fiber is excitatory, then the dopaminergic is inhibitory in nature. ಡೊಪಾಮೈನ್ ಏನಾದರೂ ಎಕ್ಸೈಟೇಟ್ರಿ ಆದರೆ ಅಸಿಟೈಲ್ ಕೊಲಿನರ್ಜಿಕ್ ಏನಾಗುತ್ತೆ, ಎಕ್ಸೈಟೇಟ್ರಿ ಆಗುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಅಸಿಟೈಲ್ ಕೊಲೈನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ dopamine. If the excitatory, if the acetylcholine is excitatory, then the dopamine is inhibitory. If the dopamine is excitatory, then acetylcholine is inhibitory in nature. Okay, so D1, D2, D3, D4, D5. So this D5 and D1 are the excitatory in nature. These two are excitatory in nature, and these three are inhibitory in nature. Okay, so these three are inhibitory in nature, and these two are D1 and D5 are excitatory in nature. D2, D3, D4 are inhibitory in nature. Okay, ಸೊ ಇದು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಇಲ್ಲಿಗೆ ಸಿನಾಪ್ಸ್ನ ಕ್ಲಾಸು ಫಿನಿಶ್ ಆಯಿತು. ಮುಂದೆ ನಾವು ಮೆನಿಂಜಸ್ನ ನೋಡ್ತಾ ಹೋಗೋಣ.
ಇಲ್ಲಿಗೆ ನ್ಯೂರಾನ್ನ ಒಂದು ಭಾಗವನ್ನು ನಾವೇನು ನ್ಯೂರಾನ್ ಅಂತ ಹೇಳ್ತಾ ಇದ್ವಿ, ನ್ಯೂರಾನ್ನ ಒಂದು ಪೂರ್ಣ ಅರ್ಥವನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ನ್ಯೂರಾನ್ ಕತೆ ಮುಗೀತು. ಈಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋಣ, ಮೆನಿಂಜಸ್ ಕಡೆ ಹೋಗೋಣ. ಇದು ನಿಮ್ಗೆ ಅರ್ಥ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಜಾಸ್ತಿ ಜನ ನೋಡ್ತಾ ಇಲ್ಲ, ನೋಡಬೇಕು, ನೀವು ಅರ್ಥ ಮಾಡ್ಕೋಬೇಕು. ನಿಮಗೋಸ್ಕರನೇ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಕ್ಲಾಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ನಾರ್ತ್ ಸೆಟ್ಗಾಯಿತು, ಏಮ್ಸ್ ಆಯಿತು, ESIಗಾಯಿತು, ಪ್ರಿಪೇರ್ ಆಗಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.